ಸಿಐಇಟಿ ಎನ್ಸಿಇಆರ್ಟಿ ವತಿಯಿಂದ ಪ್ರಸ್ತುತಪಡಿಸಲಾಗುತ್ತಿರುವ ಕಾರ್ಯಕ್ರಮ ಹಿಂಜರಿಕೆಯ ಕತ್ತಲೆ. ರಿತಿಶಾ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಉಪವ್ಯವಸ್ಥಾಪಕರಾಗಿ ಕಾರ್ಯನಿರ್ವಹಿಸುತ್ತಿದ್ದರು. ಸಾಮಾಜಿಕ ಇಲಾಖೆಯೊಂದಿಗಿನ ಒಡನಾಟ ಮತ್ತು ಅವರ ಸರಳ ನಡವಳಿಕೆಯಿಂದಾಗಿ ಅವರಿಗೆ ಗೌರವ ಮತ್ತು ಖ್ಯಾತಿ ಇತ್ತು. ನಡಿ ಮೋಹನ್, ನಾವು ಮಾರುಕಟ್ಟೆಗೆ ಹೋಗ್ಬೇಕು. ಸರಿ ಮೇಡಮ್. ರಿತಿಶಾ ದಾರಿಯುದ್ದಕ್ಕೂ ಮೌನವಾಗಿದ್ದಳು. ಕೆಲವು ಕಾಳಜಿಯ ಮೋಡಗಳು ಗೋಚರಿಸಿದವು. ಇವತ್ತು ಯಾವ ಯೋಚನೆಯಲ್ಲಿ ಮುಳುಗಿದ್ದಳೋ ಗೊತ್ತಿಲ್ಲ. ಮೇಡಮ್, ಒಂದು ಬಹಳ ಮುಖ್ಯವಾದ ಕರೆ. ನಿಮಗೆ ಅಭ್ಯಂತರ ಇಲ್ಲ ಅಂದ್ರೆ ಗಾಡಿ ರಸ್ತೆ ಬದಿಯಲ್ಲಿ ಹಾಕಿ ಮಾತಾಡ್ಲಾ? ಹಾ, ಮಾತಾಡು. ಕ್ಷಮಿಸಿ ಮೇಡಮ್, ಪೊಲೀಸ್ ಠಾಣೆಯಿಂದ ಕರೆ ಬಂದಿದೆ. ಇಲ್ಲದಿದ್ರೆ ದಾರಿಯಲ್ಲಿ ಕಾರ ನಿಲ್ಲಿಸ್ತಿರ್ಲಿಲ್ಲ. ಪೊಲೀಸ್ ಅವರಿಂದ ಫೋನ್? ಏನಾಯ್ತು? ಏನಾದ್ರೂ ಚಿಂತೆ ವಿಷಯ ಇದೆಯಾ? ಇಲ್ಲ ಮೇಡಮ್, ಆದ್ರೆ ಸಮಯಕ್ಕೆ ಸರಿಯಾಗಿ ಗಮನ ಹರಿಸದಿದ್ರೆ ಅದು ಸಂಭವಿಸಬಹುದು. ಏನು? ಏನಾಯ್ತು? ಮೇಡಮ್, ನಿಮಗೆ ಗೊತ್ತೇ ಇದೆ, ನಾನ್ ನನ್ನ ಮಗಳು ರಾಕಿಗೆ SSC ಕೋಚಿಂಗ್ ಕಳಿಸ್ತಾ ಇದ್ದೇನೆ. ಅಲ್ಲಿ ಅವಳು ತನ್ನ ಫೋನ್ ನಂಬರ್ ಅನ್ನ ಯಾರಿಗಾದ್ರೂ ಕೊಟ್ಟಿರ್ಬೋದು, ಅಥವಾ ನನಗೆ ಹೇಗೆ ಗೊತ್ತಿಲ್ಲ. ಆದ್ರೆ ಕೆಲವು ದಿನಗಳಿಂದ ಅವಳಿಗೆ ನಿರಂತರವಾಗಿ ಬ್ಲಾಂಕ್ ಕರೆಗಳು ಬರ್ತಾ ಇತ್ತು. ಆಮೇಲೆ ನೀನೇನ್ ಮಾಡ್ದೆ? ಯಾರು ಕರೆ ಮಾಡ್ತಾರೆ ಅಂತ ತಿಳ್ಕೊಂಡ್ಯಾ? ಹುಡುಕಲು ಸಾಧ್ಯವಾಗ್ಲಿಲ್ಲ. ಕೇಳಿದಾಗ ರಾಕಿಗೂ ಏನನ್ನು ಹೇಳಲು ಸಾಧ್ಯವಾಗ್ಲಿಲ್ಲ. ಹೌದಾ? ಆಗ ನೀವೇನ್ ಮಾಡಿದ್ರಿ? ನಾನು ನಂಬರನ್ನ ನಿರ್ಬಂಧಿಸಿದೆ. ಆದ್ರೆ ನಂತರ ಇತರ ನಂಬರ್ಗಳಿಂದ ಕರೆ ಬರಲು ಆರಂಭಿಸಿದವು. ನಂತರ ಏನಾಯ್ತು? ರಾಖಿ ಇನ್ನು ಕೋಚಿಂಗ್ಗೆ ಹೋಗ್ತಿದ್ದಾಳ? ಹೌದು ಮೇಡಮ್, ಖಂಡಿತ ಹೋಗ್ತಿದ್ದಾಳೆ. ಅವಳು ಓದಿ ಹಾಕಿ ನಿಲ್ಲಬೇಕು. ಹೀಗೆ ಮಾಡುವುದರಿಂದ ಆ ನಕಲಿ ಕರೆ ಮಾಡುವವರ ಧೈರ್ಯ ಹೆಚ್ಚುತ್ತದೆ. ಸರಿ ಹೇಳ್ತಿದ್ದಿ ಮೋಹನ್. ನಾನು ಹತ್ತಿರದ ಪೊಲೀಸ್ ಠಾಣೆಗೆ ಹೋಗಿ ಕರೆಗಳು ಬರುತ್ತಿದ್ದ ನಂಬರ್ಗಳ ಸಂಪೂರ್ಣ ವಿವರಗಳನ್ನ ನೀಡಿ ವರದಿ ಸಲ್ಲಿಸಿದೆ. ಈ ಬಗ್ಗೆ ಸಮಗ್ರ ತನಿಖೆ ನಡೆಸಿ ಶೀಘ್ರವೇ ಶಿಕ್ಷೆಗೆ ಗುರಿಪಡಿಸುವುದಾಗಿ ಪೊಲೀಸರು ಭರವಸೆ ನೀಡಿದ್ದಾರೆ. ಪೊಲೀಸ್ ಠಾಣೆಗೆ ಹೋಗುವಾಗ ನಿನ್ಗೆ ಭಯವಾಗ್ಲಿಲ್ವಾ? ಅಂದ್ರೆ ನಿನ್ಗೆ ಸಂಕೋಚ ಆಗ್ಲಿಲ್ವಾ? ಭಯ ಅಥವಾ ಹಿಂಜರಿಕೆ? ಯಾರಿಂದ? ಪೊಲೀಸರಿಂದ? ಇಲ್ಲ ಮೇಡಮ್, ಅವರು ನಮ್ಮ ರಕ್ಷಣೆ ಮತ್ತು ಸೇವೆಗಾಗಿ ಇದ್ದಾರೆ. ನಮ್ಮ ಹಿಂಜರಿಕೆಯು ನಮಗೆ ಮತ್ತಷ್ಟು ಕಿರುಕುಳ ನೀಡುವುದನ್ನು ಮುಂದುವರಿಸಲು ತಪ್ಪು ಮಾಡುವವರಿಗೆ ಲೈಸೆನ್ಸ್ ನೀಡುತ್ತದೆ. ರಿತಿಶಾಳ ಪ್ರಶ್ನೆಗಳು ಮುಗಿದಿದ್ದವು. ಮೋಹನ್, ಕಾರನ್ನು ಸಿವಿಲ್ ಲೈನ್ಸ್ ಕಡೆಗೆ ತಿರುಗಿಸಿ. ಸಿವಿಲ್ ಲೈನ್ಸ್ ಯಾಕೆ ಮೇಡಮ್? ಮನೆ ಇನ್ನೊಂದು ದಿಕ್ಕಿನಲ್ಲಿದೆ ಅಲ್ವಾ? ಸಿವಿಲ್ ಲೈನ್ಸ್ ಪೊಲೀಸ್ ಠಾಣೆಗೆ ಹೋಗ್ಬೇಕು. ಪೊಲೀಸ್ ಠಾಣೆ ಯಾಕೆ ಮೇಡಮ್? ಏನಾಯ್ತು? ನಾನು ವರದಿ ಸಲ್ಲಿಸಬೇಕು. ಯಾವುದರ ಬಗ್ಗೆ ಮೇಡಮ್? ನನಗೂ ಕಳೆದ 1 ತಿಂಗಳಿನಿಂದ ಬ್ಲಾಂಕ್ ಕಾಲ್ಗಳು ಬರ್ತಿವೆ. ಅಲ್ಲದೆ ನನ್ನ ಸೋಷಿಯಲ್ ಮೀಡಿಯಾದಲ್ಲೂ ತಪ್ಪು ಸಂದೇಶಗಳು ನಿರಂತರವಾಗಿ ಬರ್ತಿವೆ. ನಿಮ್ಮ ಧೈರ್ಯವು ನನ್ನ ಎಲ್ಲಾ ಹಿಂಜರಿಕೆಯನ್ನು ತೆಗೆದು ಹಾಕಿದೆ. ಧನ್ಯವಾದಗಳು ಮೋಹನ್. ಮೇಡಮ್, ನೀವು ಇದುವರೆಗೆ ನೀವು ಕೇಳಿದ್ರಿ ಸಿಐಇಟಿ ಎನ್ಸಿಇಆರ್ಟಿ ವತಿಯಿಂದ ಪ್ರಸ್ತುತಪಡಿಸಲಾದ ಕಾರ್ಯಕ್ರಮ ಹಿಂಜರಿಕೆಯ ಕತ್ತಲೆ. ಅನುವಾದ ಮತ್ತು ರೆಕಾರ್ಡಿಂಗ್ ಕ್ಲಾಪರ್ ಎಂಟರ್ಟೈನ್ಮೆಂಟ್ ವತಿಯಿಂದ. ಪ್ರೋಗ್ರಾಂ ಕೋಆರ್ಡಿನೇಟರ್ ಪ್ರೊಫೆಸರ್ ಉಷಾ ಶರ್ಮಾ. ಅಕಾಡೆಮಿಕ್ ಸಪೋರ್ಟ್ ಯಾಚನಾ ಗುಪ್ತಾ.